ಸಿಎಂ ನಡೆದುಕೊಂಡ ರೀತಿ ತಪ್ಪು. ರಿಪಬ್ಲಿಕ್ ಕನ್ನಡದಲ್ಲಿ ಉದಯ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದೂ ಕೂಡ ಮಾಡಿಲ್ಲ. ಯಾಕೆ ಈ ರೀತಿ ತಾಳ್ಮೆಯನ್ನು ಕಳೆದುಕೊಂಡ್ರೋ ಗೊತ್ತಿಲ್ಲ. ಅಧಿಕಾರಿಯನ್ನ ಕರೆದು ಸಿಎಂ ಸಮಾಧಾನ ಮಾಡಬೇಕಿತ್ತು. ನಾನೇ ಅವರನ್ನ ಭೇಟಿಯಾಗಿ ಈ ರೀತಿ ಮಾಡಲು ಹೇಳುತ್ತೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಉದಯ ಗರುಡಾಚಾರ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಧಿಕಾರಿನ ಅವನವನು ಎಸ್ ಪಿ ಆರೋ ಇಲ್ಲಿ ಅಂತ ಕರೀತಾರೆ. ಏಕವಚನದಲ್ಲಿ ಮಾತಾಡ್ತಾರೆ. ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಅದು ಮಾಡೋದು ನಿಜವಾಗಲೂ ತಪ್ಪು. ಯಾಕಂದರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಅವರ ಕೂಲನ್ನು ಕಳ್ಕೊಳ್ಳೋದೇ ಇಲ್ಲ. ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ ಅವರು. ಯಾಕೋ ಏನೋ ಈ ಸಲ ಸ್ವಲ್ಪ ಭಾಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ಥರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನು ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹೀಗಾಗಿ ಅಧಿಕಾರಿಗಳ ಮೇಲೆ ಯಾರೂ ಕೈ ಎತ್ತಬಾರ್ದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ಥರವಾದ ಒಂದು ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನಿಸುತ್ತೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದು ಸಲ ಕರೆದುಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ನ ಮೇಲೆ ಕೈ ಹಾಕಿ ಒಂದೇನೋ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಉದಯ್ ಗರುಡಾಚಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ನಡೆದುಕೊಂಡ ರೀತಿ ತಪ್ಪು. ರಿಪಬ್ಲಿಕ್ ಕನ್ನಡದಲ್ಲಿ ಉದಯ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದೂ ಕೂಡ ಮಾಡಿಲ್ಲ. ಯಾಕೆ ಈ ರೀತಿ ತಾಳ್ಮೆಯನ್ನು ಕಳೆದುಕೊಂಡ್ರೋ ಗೊತ್ತಿಲ್ಲ. ಅಧಿಕಾರಿಯನ್ನ ಕರೆದು ಸಿಎಂ ಸಮಾಧಾನ ಮಾಡಬೇಕಿತ್ತು. ನಾನೇ ಅವರನ್ನ ಭೇಟಿಯಾಗಿ ಈ ರೀತಿ ಮಾಡಲು ಹೇಳುತ್ತೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಉದಯ ಗರುಡಾಚಾರ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಧಿಕಾರಿನ ಅವನವನು ಎಸ್ ಪಿ ಆರೋ ಇಲ್ಲಿ ಅಂತ ಕರೀತಾರೆ. ಏಕವಚನದಲ್ಲಿ ಮಾತಾಡ್ತಾರೆ. ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಅದು ಮಾಡೋದು ನಿಜವಾಗಲೂ ತಪ್ಪು. ಯಾಕಂದರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಅವರ ಕೂಲನ್ನು ಕಳ್ಕೊಳ್ಳೋದೇ ಇಲ್ಲ. ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ ಅವರು. ಯಾಕೋ ಏನೋ ಈ ಸಲ ಸ್ವಲ್ಪ ಭಾಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ಥರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನು ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹೀಗಾಗಿ ಅಧಿಕಾರಿಗಳ ಮೇಲೆ ಯಾರೂ ಕೈ ಎತ್ತಬಾರ್ದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ಥರವಾದ ಒಂದು ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನಿಸುತ್ತೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದು ಸಲ ಕರೆದುಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ನ ಮೇಲೆ ಕೈ ಹಾಕಿ ಒಂದೇನೋ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಉದಯ್ ಗರುಡಾಚಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ನಡೆದುಕೊಂಡ ರೀತಿ ತಪ್ಪು. ರಿಪಬ್ಲಿಕ್ ಕನ್ನಡದಲ್ಲಿ ಉದಯ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದೂ ಕೂಡ ಮಾಡಿಲ್ಲ. ಯಾಕೆ ಈ ರೀತಿ ತಾಳ್ಮೆಯನ್ನು ಕಳೆದುಕೊಂಡ್ರೋ ಗೊತ್ತಿಲ್ಲ. ಅಧಿಕಾರಿಯನ್ನ ಕರೆದು ಸಿಎಂ ಸಮಾಧಾನ ಮಾಡಬೇಕಿತ್ತು. ನಾನೇ ಅವರನ್ನ ಭೇಟಿಯಾಗಿ ಈ ರೀತಿ ಮಾಡಲು ಹೇಳುತ್ತೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಉದಯ ಗರುಡಾಚಾರ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಧಿಕಾರಿನ ಅವನವನು ಎಸ್ ಪಿ ಆರೋ ಇಲ್ಲಿ ಅಂತ ಕರೀತಾರೆ. ಏಕವಚನದಲ್ಲಿ ಮಾತಾಡ್ತಾರೆ. ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಅದು ಮಾಡೋದು ನಿಜವಾಗಲೂ ತಪ್ಪು. ಯಾಕಂದರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಅವರ ಕೂಲನ್ನು ಕಳ್ಕೊಳ್ಳೋದೇ ಇಲ್ಲ. ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ ಅವರು.
ಯಾಕೋ ಏನೋ ಈ ಸಲ ಸ್ವಲ್ಪ ಭಾಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ಥರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನು ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹೀಗಾಗಿ ಅಧಿಕಾರಿಗಳ ಮೇಲೆ ಯಾರೂ ಕೈ ಎತ್ತಬಾರ್ದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ಥರವಾದ ಒಂದು ಈ ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನಿಸುತ್ತೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದು ಸಲ ಕರೆದುಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ನ ಮೇಲೆ ಕೈ ಹಾಕಿ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಉದಯ್ ಗರುಡಾಚಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ನಡೆದುಕೊಂಡ ರೀತಿ ತಪ್ಪು. ರಿಪಬ್ಲಿಕ್ ಕನ್ನಡದಲ್ಲಿ ಉದಯ್ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದೂ ಕೂಡ ಮಾಡಿಲ್ಲ. ಯಾಕೆ ಈ ರೀತಿ ತಾಳ್ಮೆಯನ್ನು ಕಳೆದುಕೊಂಡ್ರೋ ಗೊತ್ತಿಲ್ಲ. ಅಧಿಕಾರಿಯನ್ನ ಕರೆದು ಸಿಎಂ ಸಮಾಧಾನ ಮಾಡಬೇಕಿತ್ತು. ನಾನೇ ಅವರನ್ನ ಭೇಟಿಯಾಗಿ ಈ ರೀತಿ ಮಾಡಲು ಹೇಳುತ್ತೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಉದಯ್ ಗರುಡಾಚಾರ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಧಿಕಾರಿನ ಅವನವನು ಎಸ್ ಪಿ ಬಾರೋ ಇಲ್ಲಿ ಅಂತ ಕರೀತಾರೆ. ಏಕವಚನದಲ್ಲಿ ಮಾತಾಡ್ತಾರೆ. ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಅದು ಮಾಡೋದು ನಿಜವಾಗಲೂ ತಪ್ಪು. ಯಾಕಂದರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಅವರ ಕೂಲನ್ನು ಕಳ್ಕೊಳ್ಳೋದೇ ಇಲ್ಲ. ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ ಅವರು. ಯಾಕೋ ಏನೋ ಈ ಸಲ ಸ್ವಲ್ಪ ಭಾಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ಥರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ, ಒಂದು ಪೊಲೀಸ್ ಆಫೀಸರ್ ಅಂತ ಹೇಳಿದ ಮೇಲೆ ಆಯಪ್ಪ ಒಂದು ಅಧಿಕಾರಿಗಳೇನು ಹೇಳ್ತಾರೆ, ಅಧಿಕಾರಿಗಳಿದ್ರೇನೆ ನಾವುಗಳಿರೋರು. ಸೊ ಹೀಗಾಗಿ ಅಧಿಕಾರಿಗಳ ಮೇಲೆ ಯಾರೂ ಕೈ ಎತ್ತಬಾರ್ದು. ಒಂಥರ ಅದು ಇದು ಮಾಡಿ ಇವತ್ತು ಯಾಕೋ ಪಾಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೋ ಏನೋ ಒಂದು ಥರವಾದ ಒಂದು ಈ ಭಾವನೆಗಳಲ್ಲಿ ಏನೋ ಒಂದು ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡ್ಬಿಟ್ಟಿದ್ದಾರೆ. ಅದು ತಪ್ಪು ಇದು ಅಂತ ನನಗೆ ಅನಿಸುತ್ತೆ. ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಸಾರ್ ಇದು ಮಾಡಿದ್ದು ತಪ್ಪು, ಅವ್ರನ್ನ ಒಂದು ಸಲ ಕರೆದುಬಿಟ್ಟು ನಮ್ಮ ಪೊಲೀಸ್ ಆಫೀಸರ್ನ ಅವ್ರ ಬೆನ್ನ ಮೇಲೆ ಕೈ ಹಾಕಿ ಒಂದು ಸರ್ ಮಾಡಿಬಿಟ್ಟು ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಉದಯ್ ಗರುಡಾಚಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಎಂ ನಡೆದುಕೊಂಡ ರೀತಿ ತಪ್ಪು. ರಿಪಬ್ಲಿಕ್ ಕನ್ನಡದಲ್ಲಿ ಉದಯ್ ಗರುಡಾಚಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಈ ರೀತಿ ಎಂದೂ ಕೂಡ ಮಾಡಿಲ್ಲ. ಯಾಕೆ ಈ ರೀತಿ ತಾಳ್ಮೆಯನ್ನು ಕಳೆದುಕೊಂಡ್ರೋ ಗೊತ್ತಿಲ್ಲ. ಅಧಿಕಾರಿಯನ್ನ ಕರೆದು ಸಿಎಂ ಸಮಾಧಾನ ಮಾಡಬೇಕಿತ್ತು. ನಾನೇ ಅವರನ್ನ ಭೇಟಿಯಾಗಿ ಈ ರೀತಿ ಮಾಡಲು ಹೇಳುತ್ತೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಉದಯ್ ಗರುಡಾಚಾರ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಅಧಿಕಾರಿನ ಅವನವನು ಎಸ್ ಪಿ ಬಾರೋ ಇಲ್ಲಿ ಅಂತ ಕರೀತಾರೆ. ಏಕವಚನದಲ್ಲಿ ಮಾತಾಡ್ತಾರೆ. ಹೊಡೆಯೋ ಅಂತ ಒಂದು ಕೈ ಸನ್ನೆಯನ್ನ ಮಾಡ್ತಾರೆ. ಒಬ್ಬ ನಾಯಕನಾಗಿ ಆ ರೀತಿ ಅವ್ರು ಮಾಡೋದು ಸರಿ ಅನ್ಸುತ್ತಾ ರಾಜ್ಯದ ದೊರೆಯಾಗಿ ಅಂತ ನಿಮ್ಮ ದೃಷ್ಟಿಲಿ ಸರ್? ಅದು ಮಾಡೋದು ನಿಜವಾಗಲೂ ತಪ್ಪು. ಯಾಕಂದರೆ ಪ್ರಪ್ರಥಮವಾಗಿ ನನಗೆ ತಿಳಿದಿರುವಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಯಾವತ್ತೂ ಅವರ ಕೂಲನ್ನು ಕಳ್ಕೊಳ್ಳೋದೇ ಇಲ್ಲ. ನಿಜವಾಗ್ಲೂ ಕಳ್ಕೊಳ್ಳೋದಿಲ್ಲ ಅವರು. ಯಾಕೋ ಏನೋ ಈ ಸಲ ಸ್ವಲ್ಪ ಭಾಳ ಬೇರೆ ರೀತಿಯಲ್ಲಿ ಮಾತನಾಡಿ ಒಂದು ಥರ ಮಾತಾಡಿದ್ರು. ಅದು ಬಹಳ ಜನಕ್ಕೆ ಅದು ಸರಿ ಕಾಣಿಸ್ಲಿಲ್ಲ. ಒಂದು ಇನ್ನೊಂದೇನು